ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಮಿತ್ರರಲ್ಲ, ಯಾರು ಪರ್ಮನೆಂಟ್ ಶತ್ರುಗಳಲ್ಲ ಅಂತ ಹೇಳ್ತಾರೆ. ಇವತ್ತು ಮಿತ್ರರಾಗಿದ್ದವರು ನಾಳೆ ಪರಮ ಶತ್ರುಗಳಾಗ್ತಾರೆ, ಇವತ್ತು ಪರಮ ಶತ್ರುಗಳಾಗಿದ್ದವರು ನಾಳೆ ಪರಮ ಮಿತ್ರರಾಗಿ ಬಿಡ್ತಾರೆ. ಗೆಳೆಯರೆ, ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿನದವರೆಗೂ ಕೂಡ ಹಾವು ಮುಂಗಸಿ ತರಹ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಕಿಡಿ ಕಾರ್ತಾ ಇದ್ದಂತಹ BY ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಒಂದಾಗಿದ್ದಾರೆ. ಈಗ ರಾಜ್ಯ BJPಯಲ್ಲಿ ಇದು ದೊಡ್ಡ ಮಟ್ಟಿನ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು BY ವಿಜಯೇಂದ್ರ ಒಂದಾಗಿರೋದು ಯಾಕೆ? ಇದರ ಹಿಂದಿರುವಂತಹ ರಹಸ್ಯ ಏನು? ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಣ್ಣಿಟ್ಟಿದ್ದಂತಹ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಸಿಕ್ಕೇ ಬಿಡ್ತಾ? ಹಾಗಾಗಿ ಇವರಿಬ್ಬರ ನಡುವೆ ರಾಜಿ ಸಂಧಾನ ಆಗಿದೆಯಾ? ಇವರಿಬ್ಬರು ಒಂದಾದರೆ ಇವರನ್ನು ಬೆಂಬಲಿಸಿಕೊಂಡು ಬಂದಂತಹ, ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬೆಂಬಲಿಸಿಕೊಂಡು ಬಂದಂತಹ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಅವರ ಗತಿ ಏನು? ಆ ಬಣದ ಕತೆ ಏನು? ಆ ಎಲ್ಲ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯ BJP ಒಡೆದ ಮನೆ ಆಗಿದ್ದು ಬಹಳ ದಿನಗಳವರೆಗೂ ಕೂಡ ಸುದ್ದಿಯಾಗಿತ್ತು. ಅದು ನಿಮಗೆ ಗೊತ್ತಿರದ ವಿಚಾರ ಏನಲ್ಲ, ಆ ವಿಚಾರ ಎಲ್ಲವೂ ಕೂಡ ನಿಮಗೆ ಗೊತ್ತು. ರಾಜ್ಯ BJPಯಲ್ಲಿ ಎರಡು ಬಣಗಳಾಗಿದ್ವು. ಒಂದು BY ವಿಜಯೇಂದ್ರ ಬಣ. BY ವಿಜಯೇಂದ್ರ ಬಣ BY ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ವು. ಆದರೆ ಉತ್ತರ ಕರ್ನಾಟಕದ ಕೆಲ ಶಾಸಕರಿಗೆ BY ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಆಗಿರಲಿಲ್ಲ. BY ವಿಜಯೇಂದ್ರ ಅವರು ಉತ್ತರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡೋದಿಲ್ಲ. ಅವರ ಸ್ಥಾನಮಾನ ಏನಿದ್ರು ಹಳೆ ಮೈಸೂರು ಭಾಗ, ಶಿವಮೊಗ್ಗ ಭಾಗ ಮತ್ತು ಬೆಂಗಳೂರು ಭಾಗ ಅನ್ನೋದು ಅವರ ದೊಡ್ಡ ಆರೋಪ ಆಗಿತ್ತು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಮೊದಲಿಗೆ ರೆಬಲ್ ಆಗಿದ್ದವರು ಬಸವನಗೌಡ ಪಾಟೀಲ್ ಯತ್ನಾಳ್. ಬಸವನಗೌಡ ಪಾಟೀಲ್ ಯತ್ನಾಳ್ ಅವಕಾಶ ಸಿಕ್ಕಾಗ ಒಮ್ಮೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ತಾ ಇದ್ರು. ಓಪನ್ ಆಗಿರುವಂತಹ ಸ್ಟೇಜ್ ಮೇಲೇನೆ ಅವರಿಬ್ಬರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಇನ್ನು ಮಾಧ್ಯಮಗಳ ಮೈಕ್ ಸಿಕ್ಕರಂತೂ ಮುಗದೇ ಹೋಯಿತು. BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಬೈಯದೆ ಅವರ ಮಾತು ಮುಗಿತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ BY ವಿಜಯೇಂದ್ರ ಅವರ ಮೇಲೆ ದ್ವೇಷವನ್ನು ಕಾರ್ತಾ ಇದ್ರು. ಇನ್ನು BY ವಿಜಯೇಂದ್ರ ಕೂಡ ಅಷ್ಟೇ, ಯತ್ನಾಳ್ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ರೂ ಕೂಡ ಬಹಳಷ್ಟು ತಲೆ ಕೆಡಿಸಿಕೊಳ್ಳೋಕೆ ಹೋಗ್ತಾ ಇರಲಿಲ್ಲ. ಮಾಧ್ಯಮಗಳಿಗೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋಕೆ ಹೋಗ್ತಾ ಇರಲಿಲ್ಲ. ಆಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೊತೆಯಾಗಿದ್ದು ಉತ್ತರ ಕರ್ನಾಟಕ ಭಾಗದ ಕೆಲ ಪ್ರಭಾವಿ ಶಾಸಕರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರು ಜೊತೆಯಾದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಕೈ ಮೇಲಾಗ್ತಾ ಹೋಯಿತು. BJPಯಲ್ಲಿ ಅವರು ರಾಜ್ಯಾಧ್ಯಕ್ಷರನ್ನು ಕನ್ಸಲ್ಟ್ ಮಾಡೋದೇ ಬಿಟ್ಟುಬಿಟ್ರು. ಯಾವ ಹಂತಕ್ಕೆ ಅಂದರೆ, ತಮಗೇನಾದರೂ ಶಿಫಾರಸು ಬೇಕು ಅಥವಾ ತಮಗೇನಾದರೂ ಬೇಕು ಅಂದರೆ ರಾಜ್ಯಾಧ್ಯಕ್ಷರನ್ನು ಕನ್ಸಲ್ಟ್ ಮಾಡೋದು ಬಿಟ್ಟು ನೇರವಾಗಿ ಹೈಕಮಾಂಡ್ ಲೆವೆಲ್ಗೆ ಹೋಗೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ರೆಡಿಯಾಗಿ ಬಿಟ್ಟರು. ಅದೆಲ್ಲವೂ ಕೂಡ ಆಯಿತು. ಆಗ BY ವಿಜಯೇಂದ್ರ ಅವರಿಗೆ ಒಂದು ಸಣ್ಣ ಶಾಕ್ ಕೂಡ ಕಾದಿತ್ತು. ಬಸವನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಏನಾದರೂ ಮಾಡ್ತಾ ಹೋದರೆ ಮುಂದೆ ನನ್ನ ಗತಿ ಏನು? ರಾಜ್ಯದ ನಾಯಕರನ್ನು ಎಲ್ಲವನ್ನ ಮೀರಿ ಅವರು ಹೈಕಮಾಂಡ್ಗೆ ಹತ್ತಿರ ಆಗ್ತಾ ಹೋದರೆ ಮುಂದೆ ರಾಜಕೀಯದಲ್ಲಿ ಅಥವಾ BJPಯಲ್ಲಿ ನನ್ನ ಸ್ಥಾನಮಾನ ಏನು ಅನ್ನುವಂತಹ ಚಿಂತೆಯೂ ಆಗಿತ್ತು. ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಇದ್ದಿದ್ದೆ. ಈಗ ಆಗಿರುವಂತಹ ಹೊಸ ಬದಲಾವಣೆ ಏನು ಅಂದರೆ, ಹಾವು ಮುಂಗಸಿ ಥರ ಇದ್ದಂತಹ BY ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರೂ ಕೂಡ ಈಗ ಒಂದಾಗಿದ್ದಾರೆ. ಇವರಿಬ್ಬರು ಒಂದಾಗಿರೋದ್ರಿಂದ BJPಗೆ ಸಹಜವಾಗಿಯೇ ಇದು ಲಾಭ. ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತಹ ಒಬ್ಬ ರೆಬಲ್ ನಾಯಕ ಈಗ ಮತ್ತೆ ಒಂದಾಗಿರೋದು BJPಗೆ ಅಲ್ಲಿ ಒಂದು ದೊಡ್ಡ ರೀತಿಯಾಗಿರುವಂತಹ ಶಕ್ತಿ ಬಂದಂತಾಗಿದೆ. ಸೊ ಯಾಕೆ ಅಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ BJPಯ ಕೆಲವು ಶಾಸಕರು ಕೂಡ ಇದ್ದರು. ಆನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡೋದ್ರಿಂದ BJPಗೆ ಬಹಳ ದೊಡ್ಡ ಮಟ್ಟಿನ ಡ್ಯಾಮೇಜ್ ಕೂಡ ಆಗ್ತಾ ಇತ್ತು. ಕೆಲವೊಂದು ಬಾರಿ ಅದು ಕಾಂಗ್ರೆಸ್ಗೆ ಅಸ್ತ್ರವೂ ಕೂಡ ಆಗಿತ್ತು. ಸೊ ಹಾಗಾಗಿ ಇವರಿಬ್ಬರು ಈಗ ಒಂದಾಗಿರೋದ್ರಿಂದ ಅಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಈಗ ಬರೋದಿಲ್ಲ. ಸೊ ಯಾಕೆ ಇವರಿಬ್ಬರು ಒಂದಾದರು, ಹೇಗೆ ಒಂದಾದರು, ಇಷ್ಟೊಂದು ಕತ್ತಿ ಮಸಿತಾ ಇದ್ದಂತಹ ಇವರಿಬ್ಬರು ಹೇಗೆ ಒಂದಾದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಆ ಪಾದಯಾತ್ರೆಯನ್ನು ಹೇಗಾದರೂ ಮಾಡಿ ಯಶಸ್ವಿಗೊಳಿಸಿ ವಿಜಯೇಂದ್ರ ಅವರಿಗಿಂತ ನಾನೇ ಬೆಸ್ಟ್ ಅನ್ನುವಂತಹ ಒಂದು ದೊಡ್ಡ ಮೆಸೇಜನ್ನು ಕರ್ನಾಟಕದ ಜನತೆಗೆ ಮತ್ತು ಹೈಕಮಾಂಡ್ಗೆ ಕೊಡೋದು, BY ವಿಜಯೇಂದ್ರ ಅವರಿಗಿಂತ ನಾನು ಬೆಸ್ಟ್ ಅನ್ನುವಂತಹ ಒಂದು ಮೆಸೇಜನ್ನು ಕೊಡೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ದೊಡ್ಡ ಒಂದು ಪ್ಲಾನ್ ಆಗಿತ್ತು.
ಆದರೆ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕ್ತು. ಸೊ ಇದನ್ನು ಮಾಡಿಸಿದ್ದು ವಿಜಯೇಂದ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಗೆಳೆಯರೆ, ಮಾಡಿಸಿರಬಹುದು. ಸೊ ಆಗ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು ಏನು ಅಂದರೆ ಕರ್ನಾಟಕದಲ್ಲಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪ ಎಂತಹ ಪವರ್ಫುಲ್ ನಾಯಕರು ಅಂತ. ಕಳೆದ 2023ರ ಚುನಾವಣೆಯಲ್ಲಿ BS ಯಡಿಯೂರಪ್ಪನವರನ್ನು ಕಡೆಗಣಿಸಿದ್ದಕ್ಕೆ ಕೊನೆಗೆ ಏನಾಯಿತು, ಹೀನಾಯವಾಗಿ ಸೋಲ್ಬೇಕಾದಂತಹ ಪರಿಸ್ಥಿತಿ ಬಂತು. ಅದರ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಅವರಿಗೆ ಬೇಕಾಗಿರುವಂತಹ ಹಣಕಾಸಿನ ನೆರವು ಕೂಡ BS ಯಡಿಯೂರಪ್ಪ ಅವರ ಫ್ಯಾಮಿಲಿಯಿಂದ ಬರುತ್ತೆ ಹೊರತು ಈ ಒಂದು ನಾಯಕರಿಂದ ಅಲ್ಲ. ಅದು ಚೆನ್ನಾಗಿಯೇ ಗೊತ್ತಿದೆ ಯಾರಿಗೆ, ಹೈಕಮಾಂಡ್ ನಾಯಕರಿಗೆ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೊಪ್ಪು ಹಾಕಲಿಲ್ಲ. ಅದರ ಬದಲಾಗಿ ಯತ್ನಾಳ್ ಅವರಿಗೆ ಖಡಕ್ ಆಗಿರುವಂತಹ ವಾರ್ನಿಂಗನ್ನು ಕೊಡ್ತು, ನೀವು ಅತಿಯಾಗಿ ವರ್ತನೆ ಮಾಡ್ತಾ ಇದ್ದೀರಿ, ಈ ರೀತಿಯಾದಂತಹ ಅತಿರೇಕದ ವರ್ತನೆಯನ್ನು ನಾವು ಸಹಿಸೋದಿಲ್ಲ, ನಿಮ್ಮ ವರ್ತನೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನೀವೇನಾದರೂ ವಿಜಯೇಂದ್ರ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ನಿಮಗೆ ಮುಂದೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸ್ಥಾನಮಾನವನ್ನು ಕೊಡ್ತೀವಿ, ಇಲ್ಲದಿದ್ದರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ಒಂದು ಖಡಕ್ ಆಗಿರುವಂತಹ ಸಂದೇಶ ಯತ್ನಾಳ್ ಅವರಿಗೆ ಬಂತು. ಹೀಗೆ ಬರ್ತಾ ಇದ್ದ ಹಾಗೆ ಯತ್ನಾಳ್ ಅವರು ಒಂದು ಬಾರಿ ಯೋಚನೆಯನ್ನು ಕೂಡ ಮಾಡೋಕ್ಕೆ ಶುರು ಮಾಡಿದ್ರು. ಅವರ ವಿರುದ್ಧ ಹೋರಾಡಿದ್ರೆ ಏನು ಲಾಭ ಅಂತೂ ಆಗೋದಿಲ್ಲ, ಸೊ ಅಟ್ಲೀಸ್ಟ್ ಅವರ ಸ್ನೇಹವನ್ನು ಮಾಡಿದ್ರೆ ಒಂದು ರಾಜಕೀಯ ಸ್ಥಾನಮಾನ ಅದೇನಾದರೂ ಸಿಗಬಹುದು ಅನ್ನುವಂತಹ ಕಾರಣಕ್ಕೆ ಒಂದಾಗಿದ್ದಾರೆ ಅಂತ ರಾಜಕೀಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಹಾಗಾದರೆ ಒಂದಾಗಿರೋದು ಹೇಗೆ, ಅವರಿಬ್ಬರು ಬಹಿರಂಗವಾಗಿ ಹೇಳ್ಕೊಂಡ್ರ? ಗೆಳೆಯರೆ, ಈಗ ನಿಮಗೆ ಗೊತ್ತಿರುವ ಹಾಗೆ 2 ದಿನಗಳಿಂದ ಯತ್ನಾಳ್ ಅವರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿರುದ್ಧ. ಅವರದೊಂದು ಶುಗರ್ ಫ್ಯಾಕ್ಟ್ರಿದೇನೋ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಕಾನೂನು ಬಾಹಿರ ಆಗಿದೆ, ಸರ್ಕಾರ ಬೇಕು ಅಂತಲೇ ನನ್ನ ಮೇಲೆ ದ್ವೇಷ ರಾಜಕಾರಣ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಆ ಪ್ರತಿಭಟನೆಗೆ ವಿಜಯೇಂದ್ರ ಬಣದ ಎಲ್ಲ ನಾಯಕರು ಕೂಡ ಜಾಯ್ನ್ ಆಗಿದ್ದರು. ಬಹಳ ನನಗೆ ಶಾಕಿಂಗ್ ಅನ್ನೋ ಹಾಗೆ ಯಾರ ಮೇಲೆ ಯತ್ನಾಳ್ ಅವರು ಕತ್ತಿ ಮಸೀತಾ ಇದ್ರು, ವಿಜಯೇಂದ್ರ ಅವರನ್ನು ನಿಂದಿಸುವಾಗ ಯಾರನ್ನು ಅವರು ಬೈತಾ ಇದ್ರು, ಆರ್ ಅಶೋಕ್. ಸೊ ಆರ್ ಅಶೋಕ್ ಅಲ್ಲಿ ಬಂದು ನಿಂತ್ಕೊಂಡಿದ್ರು, ಆರ್ ಅಶೋಕ್ ಮುನ್ನೆಲೆಗೆ ಬಂದು ನಿಂತ್ಕೊಂಡ್ರು ಅವರು. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ, ವಿಜಯೇಂದ್ರ ಮತ್ತು ಯತ್ನಾಳ್ ಅವರು ಒಂದಾಗಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಪುಟ್ಟ ಮೆಸೇಜ್ಗಳು ಆಗಾಗ ಆ ಒಂದು ಏನು ಪ್ರತಿಭಟನೆಯಿಂದ ಗೊತ್ತಾಯಿತು. ಆ ನಂತರ ಗೊತ್ತಾಗಿದ್ದೇನು ಅಂದರೆ ಸ್ವತಃ BY ವಿಜಯೇಂದ್ರ ಅವರೇ ಟ್ವೀಟ್ ಮಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಸೊ ನಮ್ಮ ಪಕ್ಷದ ಒಬ್ಬ ಜನಪ್ರಿಯ ನಾಯಕನ ಮೇಲೆ ಈ ರೀತಿಯಾಗಿ ನೀವು ದ್ವೇಷ ರಾಜಕಾರಣ ಮಾಡೋದು ಸರಿಯಲ್ಲ, ಕೂಡಲೇ ಯತ್ನಾಳ್ ಅವರ ಶುಗರ್ ಫ್ಯಾಕ್ಟ್ರಿಯ ಸಮಸ್ಯೆ ಏನಿದೆಯಲ್ಲ ಅದನ್ನು ನೀವು ಕ್ಲಿಯರ್ ಮಾಡಿಕೊಡಿ ಅಂತ ಆಗ್ರಹವನ್ನು ಮಾಡ್ತಾರೆ. ಈಗ ವಿಜಯೇಂದ್ರ ಅವರು ಯಾಕೆ ಬರಲಿಲ್ಲ ಅಂದರೆ ವಿಜಯೇಂದ್ರ ಅವರು ಡೆಲ್ಲಿಯಲ್ಲಿದ್ದಾರೆ, ಒಂದಷ್ಟು ಮೀಟಿಂಗ್ಗಳು ಅದು ಎಲ್ಲವೂ ಕೂಡ ಆಗ್ತಾ ಇದೆ, ಆ ಒಂದು ಕಾರಣಕ್ಕಾಗಿ ವಿಜಯೇಂದ್ರ ಅವರು ಬರಲಿಲ್ಲ. ವಿಜಯೇಂದ್ರ ಅವರು ಬರದೇ ಹೋದರೂ ಅವರ ಬಣದ ಪ್ರಮುಖ ನಾಯಕರು ಯಾರಿದ್ದಾರಲ್ಲ ಎಲ್ಲರೂ ಕೂಡ ಬಂದಿರೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರು ಒಂದಾಗಿದ್ದಾರೆ. BJPಯಲ್ಲಿರುವಂತಹ ಅತಿ ದೊಡ್ಡ ವೈಮನಸ್ಸು ಏನಿದೆಯಲ್ಲ ಅದು ಈಗ ಮುಗಿದು ಹೋಗಿದೆ. ಹಾಗಾದರೆ ಈಗ BJPಯಲ್ಲಿ ಬಣಗಳ ರಾಜಕೀಯ ನಡೆಯೋದೇ ಇಲ್ವಾ, ಬಣಗಳ ರಾಜಕೀಯ ಮುಗಿದು ಹೋಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮುಗಿಯೋದಿಲ್ಲ ಗೆಳೆಯರೆ. ಯಾಕೆಂದರೆ ಇನ್ನೊಬ್ಬ ದೊಡ್ಡ ನಾಯಕ ಇದ್ದಾರೆ, ಅದು ರಮೇಶ್ ಜಾರಕಿಹೊಳಿಯವರು ಕೂಡ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಮತ್ತು ವಿಜಯೇಂದ್ರ ವಿರುದ್ಧ ರೆಬಲ್ ಆಗಿದ್ದಾರೆ. ಆನಂತರ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಈಗ ದೊಡ್ಡ ದೊಡ್ಡ ಪ್ರಭಾವಿ ನಾಯಕರು ಕೂಡ ಇದ್ದಾರೆ. ಆದರೆ ಯತ್ನಾಳ್ ಅವರು ವಿಜಯೇಂದ್ರ ಒಂದಾಗಿರೋದು BJPಗೆ ಈಗ ಸದ್ಯದ ಮಟ್ಟಿಗೆ ಬೈ ಎಲೆಕ್ಷನ್ ಮಟ್ಟಿಗೆ ಒಂದು ತೃಪ್ತಿದಾಯಕ ವಿಚಾರ ಮತ್ತು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದು ಗೆಳೆಯರೆ BY ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಒಂದಾಗಿರೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.